ಪಿಕ್ ಮಾಡ್ಕೊಳ್ಳೋಕೆ ಒಂದು ರೀಸನ್ ಏನಂತಂದರೆ, ಈಗಿನ ಜಗತ್ತಿನಲ್ಲಿ ನಡೆಯುವ ಮೂಢನಂಬಿಕೆ ಆಗಿರ್ಬೋದು ಅಥವಾ ನೆಗೆಟಿವ್ ಏನು ಹೇಳ್ತೀವಿ ದೆವ್ವ ಭೂತ ಮಾಟ ಮಂತ್ರ ಅನ್ನೋದು, ಸೊ ಬೇಸ್ಡ್ ಆನ್ ದ್ಯಾಟ್ ಸ್ಕ್ರಿಪ್ಟ್ ಇರೋದು. ಸೊ ಅದು ನಿಜಾನ ಇಲ್ವಾ, ವಾಟ್ ಈಸ್ ರಿಯಾಲಿಟಿ ವಾಟ್ ಈಸ್ ನಾಟ್ ರಿಯಾಲಿಟಿ ಅನ್ನೋದು ಸ್ಕ್ರಿಪ್ಟಲ್ಲಿದೆ. ಸೊ ಅದು ನನಗೆ ಆ್ಯಕ್ಚುಲಿ ರಿಯಾಲಿಟಿ ಅಂತ ಫೀಲ್ ಆದಾಗ, ಸ್ಟೋರಿ ಕೇಳಿದಾಗ ಡೈರೆಕ್ಟರ್ ಕಡೆಯಿಂದ ನಾನು ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿ ಫೀಲ್ ಆಗಿ ನಾನು ಓನ್ ಪ್ರೊಡಕ್ಷನಲ್ಲಿ ಸ್ಟಾರ್ಟ್ ಮಾಡಿರುವಂಥ ಮೂವಿ ಇದು. ಸರ್ ಅದು ನಾನು ಕನ್ಕ್ಲೂಡ್ ಮಾಡೋಕ್ಕಾಗಲ್ಲ, ರಿಯಾಲಿಟಿ ಮೂವಿಯಲ್ಲಿ ಇದೆ. ಅದಕ್ಕೆ ನಾನು ಹೇಳ್ತಾ ಇರೋದು ಏನಂತಂದರೆ, ನೀವು ಅದು ಮೂಢನಂಬಿಕೆ ನಂಬೇಕಾ ನಂಬಾರ್ದ ಅನ್ನೋದೇ ಒಂದು ಕನ್ಕ್ಲೂಷನ್ ನಮ್ಮ ಮಾಂತ್ರಿಕ ಮೂವಿ ಆಗಿರೋದ್ರಿಂದ ನಾನು ಜನಕ್ಕೆ ಏನು ಹೇಳ್ತೀನಿ ಅಂದರೆ, ದಯವಿಟ್ಟು ಬನ್ನಿ ಮೂವಿ ನೋಡಿ, ವಾಟ್ ಈಸ್ ರಿಯಾಲಿಟಿ, ರಿಯಾಲಿಟಿಯಿಂದ ಬದುಕಿ ಅಂತ ಹೇಳೋದಕ್ಕೆ ಒಂದು ಸ್ಟೋರಿ ಕನ್ಕ್ಲೂಷನ್ ಇರೋದು. ಅದು ನೀವು ನಂಬ್ತೀರಾ? ರಿಯಾಲಿಟಿ ನಂಬ್ತೀನಿ ಸರ್, ದೆವ್ವಭೂತ ನಂಬಲ್ಲ. ಸರ್ ನಾನು MNC ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀನಿ, ಅವ್ರ ಜೊತೆ ಫ್ರೀ ಟೈಮಲ್ಲಿ ಮಾಡಿರೋ ಅಂಥ ಕೆಲಸ ಇದೆ. ಹಂಗೂ ಹಿಂಗೂ ಆಗಿದೆ. ಸೊ ಸಿನಿಮಾ ನೀವು ನೋಡಿದ್ದೀರಲ್ವ? ನೋಡಿದ್ದೀನಿ ಸರ್. ಮೊದಲು ನಿರ್ದೇಶಕರು ಹೇಳಿದ್ದಕ್ಕೂ ನೀವು ಸಿನಿಮಾ ನೋಡಿದ್ದಕ್ಕೂ ಅವ್ರು ಹೇಳಿದ್ದಕ್ಕಿಂತ ಚೆನ್ನಾಗೇ ಮಾಡಿದ್ದಾರೆ ಅಂತ ಹೇಳ್ಬೋದು. ಅವ್ರು ಏನು ಸ್ಟೋರಿ ನನಗೆ ನೆರೇಟ್ ಮಾಡಿದ್ರು ಅದಕ್ಕಿಂತ ಇನ್ನೂ ಚೆನ್ನಾಗೇ ಬಂದಿದೆ, ಅದಕ್ಕಿಂತ ರಿಯಾಲಿಟಿಯಾಗೇ ಬಂದಿದೆ. ಅದಲ್ಲದೆ ಅಲ್ಲಿ ಆಗಿರೋ ಎಕ್ಸ್ಪೀರಿಯನ್ಸಸ್ ನನಗಿಂತ ಚೆನ್ನಾಗಿ ಅವರು ಮತ್ತು ನಮ್ಮ ಟೆಕ್ನಿಷಿಯನ್ಸು ಮತ್ತು ಹುಡುಗರು ಎಕ್ಸ್ಪ್ಲೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾವಾಗ ರಿಲೀಸ್ ಮಾಡಬೇಕು ಸರ್? ಕಮಿಂಗ್ ಮಂತ್ ದಸರಾ ಟೈಮ್ಗೆ ರಿಲೀಸ್ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಇದ್ದೇ ಇರುತ್ತೆ. ಸೊ ಒಬ್ಬೊಬ್ರಿಗೂ ಒಂದೊಂದು ಥರ ಭಯ, ಏಳಿಗೆ ಇಲ್ಲದ ಸ್ಯಾಲರಿ ನೋಡಿ ಭಯ ಇರುತ್ತೆ ಸ್ವಲ್ಪ ಜನಕ್ಕೆ, ಅಯ್ಯೋ ಈ ಸ್ಯಾಲ್ರಿನಾ ಅಂತ. ಸೊ ಇದೇ ಥರ ಭಯಗಳನ್ನೋದು ಒಂದು ದಿನದಲ್ಲಿ 24 ಗಂಟೆಗಳಲ್ಲಿ 1440 ನಿಮಿಷಗಳಲ್ಲಿ ಇಷ್ಟು ಭಯಗಳಂತ ಇರ್ತವೆ. ಪ್ರತಿ ಕ್ಷಣನೂ ಭಯ ಪಡ್ತಿರ್ತಾರೆ. ಇನ್ ಕೇಸ್ ಟ್ರಾಫಿಕಲ್ಲಿ ಆ ಮೊಮೆಂಟ್ಗೆ ನಾವು ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ಅದೊಂದು ಭಯ, ಇಲ್ಲಿ ಏನಾದರೂ ಅಂದ್ಬಿಡ್ತಾರೆ. ಈ ಥರ ಪ್ರತಿ ಚಿಕ್ಕ ವಿಷಯಗಳಿಗೂ ಭಯ ಅಂದಿರುತ್ತೆ. ಆ ಭಯನ ನಾವು ಮೂಢನಂಬಿಕೆಗಳಿಗೆ ಕನೆಕ್ಟ್ ಮಾಡಿಕೊಂಡು ಮಾಂತ್ರಿಕ ಅನ್ನೋ ಮೂವಿ ತೆಗೆದಿದ್ವಿ. ಏನೋ ಕ್ವಶನ್ಸ್ ಇದ್ರೆ ಕೇಳಿ. ಹೌದು ಸರ್, ನಾನು ಮೊದಲು MNCಯಲ್ಲಿ ವರ್ಕ್ ಮಾಡ್ತಿದ್ದೆ ಸರ್, IT ಬ್ಯಾಕ್ಗ್ರೌಂಡ್ ನಂದು. ಅದ್ರ ಜೊತೆಗೆ ಈ ಆರ್ಟ್ ರಿಲೇಟೆಡ್ ಎಡಿಟಿಂಗು ಅದು ಇದೆಲ್ಲ ಮಾಡ್ತಿದ್ದೆ ಅವಾಗ. ಹೌದು ಸರ್, ಪರ್ಟಿಕ್ಯುಲರ್ ಎಲ್ಲರಲ್ಲೂ ಭಯ ಇದ್ದೇ ಇರುತ್ತೆ ಸರ್. ಭಯ ಅನ್ನೋದು ಇವ್ರಿಗಿಲ್ಲ ಅಂತ ನಾವು ಹೇಳಕ್ಕೂ ಆಗಲ್ಲ. ನಾನು ಅದೇ ಮೆನ್ಷನ್ ಮಾಡಿದೆ 24 ಗಂಟೆಗಳ. ನನ್ನ ರಿಸರ್ಚ್ ಸ್ಟಡಿಯಲ್ಲಿ ಹೇಳ್ತೆ ಪ್ರತಿಯೊಬ್ಬರಿಗೂ ಈ ಭಯ ಇದೆ ಸರ್. ಅಷ್ಟು ಗಂಟೆಗಳಲ್ಲಿ 1 ನಿಮಿಷ 1 ಕ್ಷಣ ಆದ್ರೂ ಭಯ ಯಾವ ವಿಚಾರಕ್ಕಾದ್ರೂ ಬಂದೇ ಬರುತ್ತೆ ಅಂತ. ಅಂದ್ರೆ ಭಯ ಅನ್ನೋದು ಪ್ರತಿಯೊಬ್ಬರಲ್ಲೂ ಇದ್ದೇ ಇದೆ. ಸೊ ಆ ಭಯನ ತೆಗೆದಾಕ್ಬೇಕು. ಫಸ್ಟ್ ಆಫ್ ಆಲ್ ಭಯನ ತೆಗೆದ್ರೆ ಅದು ಕಮ್ ಟು ರಿಯಾಲಿಟಿ. ಈ ಮೂವಿಯಲ್ಲಿ ನಾವು ಮೆನ್ಷನ್ ಮಾಡಿರೋದು CTR ಅಂತ. CTR ಅಥವಾ ಆರ್ಗನೈಸೇಷನ್. ಆ ಆರ್ಗನೈಸೇಷನ್ ಏನ್ ಮೆನ್ಷನ್ ಮಾಡುತ್ತಂದ್ರೆ ಕಮ್ ಟು ರಿಯಾಲಿಟಿ. ನೀವು ಭಯದಿಂದ ಆಚೆ ಬನ್ನಿ. ಫಸ್ಟ್ ಆಫ್ ಆಲ್ ಪ್ರತಿಯೊಂದಕ್ಕೂ ಭಯ ಪಡಬೇಡಿ. ಇನ್ ಕೇಸ್ ನಾವು ಚಿಕ್ಕ ವಯಸ್ಸಿಂದ ಇವಾಗಿನವರೆಗೂ ಇಲ್ಲ ಜನರೇಷನ್ ನಾವು ಇನ್ನೊಂದು 40-50 ವರ್ಷವರೆಗೂ ಬದುಕೋದವರೆಗೂ ಭಯ ಅನ್ನೋದು ಇರುತ್ತೆ. ಅಷ್ಟು ಭಯದಲ್ಲಾದ್ರೂ ಅಟ್ಲೀಸ್ಟ್ ಒಂದು 50%, 30%, 20% ಅದ್ರ ಡಿಕ್ರೀಸ್ ಮಾಡ್ಕೊಂಡ್ ಬರ್ಬೋದು ಭಯ ಅನ್ನೋದನ್ನ. ಸೊ ಇದ್ರ ಜೊತೆಗೆ ಏನಂದ್ರೆ ಮೂಢನಂಬಿಕೆಗಳು ಬೇಡ. ಯಾಕಂದ್ರೆ ನಾವು ನೋಡಿರೋ ಪ್ರಕಾರ ಪ್ರತಿಯೊಂದು ವಿಚಾರದಲ್ಲೂ ಭಯ ಅನ್ನೋದು ಮಾಡ್ತಿದ್ದಾರೆ. ಅಲ್ಗೆ ಹೋಗ್ಬೇಡ, ಅಲ್ಲಿ ಭಯ, ಅಲ್ಲಿ ದೆವ್ವಗಳು ಇರುತ್ತವಂತೆ, ಇಲ್ಲಿ ಇದಿರುತ್ತಂತೆ, ಅಲ್ಲಿ ಅದಿರುತ್ತಂತೆ. ಚಿಕ್ಕ ಮಕ್ಕಳಿಗೆ ಇವನ್ ಸ್ಕೂಲಲ್ಲೂ ಸಹ ಆ ಭಯ ಅನ್ನೋದನ್ನ ಹುಟ್ಟಿಸ್ತಿದ್ದಾರೆ. ಸೊ ಆ ಭಯ ಅನ್ನೋದು ಹೋಗ್ಬೇಕು ಅನ್ನೋದು ಮೇನ್ ಕಾನ್ಸೆಪ್ಟ್ ಅಲ್ಲಿ ಇಟ್ಕೊಂಡೆ CTR ಅನ್ನೋ ಆರ್ಗನೈಸೇಷನ್ ಆಗುತ್ತೆ. ಈ ಆರ್ಗನೈಸೇಷನ್ ಅಲ್ಲಿ ಕೇಸಸ್ ಸ್ಟಾರ್ಟ್ ಆಗುತ್ತೆ. ಇದ್ರಲ್ಲಿ ಪಾರ್ಟ್ 1 ಅಂತ ನೀವು ನೋಡಿರ್ತೀರ, ಗೋಸ್ಟ್ ಹಂಟರ್ ಅಂತ, ಕಮ್ ಟು ರಿಯಾಲಿಟಿ ಅಂತ. ಓಕೆ, ಸೊ ಇದರಲ್ಲಿ ಫಸ್ಟ್ ಪಾರ್ಟ್ ಬಂದು ಗೋಸ್ಟ್ ಹಂಟರ್ ಅಂತ. ಈ ಭಯದಲ್ಲಿ ಗೋಸ್ಟ್ ಹಂಟರ್ ಒಂದು ಕೇಸ್ ನ ತಗೊಳ್ತಾನೆ. ಆ ಕೇಸಲ್ಲಿ ಯಾವ ತರ ಸಿಚುವೇಶನ್ಸ್ ಬರುತ್ತೆ, ಯಾವ ತರ ಜನರನ್ನ ನಿದೋಗ್ತಿದ್ದಾರೆ ಯಾರೋ ಸರಿ, ಜನರಿಗೆ ಭಯ ಅಂತ ಇರುತ್ತಲ್ಲ, ಆ ಭಯ ಅನ್ನೋ ಪಾರ್ಟ್ ನ ತೆಗಿಬೇಕು ಅನ್ನೋದು. ಅದೊಂಥರ ಫಾರ್ ಎಕ್ಸಾಂಪಲ್ ನಮ್ಮ ಹುಳಿಕಲ್ ನಟರಾಜ್ ಅವರು ಅದೇ ತರ ಅಂದ್ರೆ ಅವರು ರಿಸರ್ಚ್ ಮಾಡ್ತಿರ್ತಾರೆ. ಈ ರಿಸರ್ಚ್ ಅನ್ನೋ ಪಾರ್ಟ್ ಅಲ್ಲಿ ಏನಾಗುತ್ತೆ, ರಿಯಾಲಿಟಿಗೆ ಆಚೆ ಬರ್ತವೆ. ಯಾವಾಗ ನಮ್ಗೆ ರಿಯಾಲಿಟಿ ಆಚೆ ಬಂದ್ರೆ ನಾವು ಪ್ರತಿಯೊಂದರಲ್ಲೂ ಧೈರ್ಯದಿಂದ ಒಂದು ಸ್ಟೆಪ್ ತಗೋಬಹುದು. ಇದೇ ಕೆಲಸದಲ್ಲೇ ಅಂತಲ್ಲ, ಇನ್ ಕೇಸ್ ಯಾವುದೋ ಒಂದು ಸ್ಟೆಪ್ ತಗೋಬೇಕಂದ್ರೂ ಧೈರ್ಯದಿಂದ ತಗೋಬಹುದು ಅನ್ನೋ ಒಂದು ಆಪ್ಷನ್ ಇಂದ CTR ಆರ್ಗನೈಸೇಷನ್ ಅಂತ ಒಂದು ಮೂವಿಯಲ್ಲಿ ಅಡಾಪ್ಟ್ ಮಾಡಿದೀವಿ. ಮೀನ್ ವೈಲ್
ಇದು ಪಾರ್ಟ್ 1 ಅನ್ನೋದು ಗೋಸ್ಟ್ ಹಂಟರ್. ಮೇ ಬಿ ಮಾಂತ್ರಿಕ ಸೀರೀಸ್ ಆಗ್ಬೋದು, ಮಾಂತ್ರಿಕ 1, 2, 3, 4 ಆತರ ಸೀರೀಸ್ ಆಗ್ಬೋದು. ಬಟ್ ಇದ್ರಲ್ಲಿ ಪರ್ಟಿಕ್ಯುಲರ್ ನಾವು ಮೆನ್ಷನ್ ಮಾಡಿದ್ದು ಗೋಸ್ಟ್ ಹಂಟರ್. ದಿಸ್ ಪರ್ಸನ್ ಏನ್ ಮಾಡ್ತಾರೆ ಅಂದ್ರೆ ಈ ಆತ್ಮಗಳನ್ನ ಹುಡುಕಾಟದಲ್ಲಿ ಇರ್ತಾನೆ. ನಿಜವಾಗ್ಲೂ ಇದೆಯಾ ಆತ್ಮ, ಇದ್ರೆ ಹೇಗೆ, ಅವ್ರು ನಿಜವಾಗ್ಲೂ ಟ್ರಬಲ್ ಕೊಡ್ತಿದ್ಯಾ ಮನುಷ್ಯರಿಗೆ, ಇಲ್ಲ ಅದು ಮಕ್ಕಳ ಮೇಲೆ ಏರ್ತಿದಾರ ಅಂತ. ಯಾಕಂದ್ರೆ ಒಂದ್ ಜನರೇಷನ್ ಅಲ್ಲಿ ನಾವ್ ಇಲ್ಲಿಂದ ಸ್ಟಾರ್ಟ್ ಮಾಡಿದಾಗ ಒಂದು ಎಂಡ್ ವರ್ಗು ಹೋಗೋ ಟೈಮಲ್ಲಿ ನಾವಂದ್ರಲ್ಲ ಭಯ ಅನ್ನೋದನ್ನ ನಾವು ಫಸ್ಟ್ ತೆಗಿಬೇಕನ್ನೋ ಮೂಮೆಂಟ್ ಅಲ್ಲೇ ಈ ಗೋಸ್ಟ್ ಸೆಂಟರ್ ಮೇನ್ಲಿ ಗೋಸ್ಟ್ ಅನ್ನೋ ಪಾರ್ಟ್ನ ತಗೊಂಡಿದ್ವಿ. ಸೊ ಗೋಸ್ಟ್ ಅನ್ನೋದು ಇಲ್ಲ, ಇದೆಯಾ, ಹೇಗೆ, ಅದು ಆ ಒಂದು ಪರ್ಟಿಕ್ಯುಲರ್ ಪಾರ್ಟ್ನ ಮೂವಿಯಲ್ಲಿ ಮೆನ್ಷನ್ ಮಾಡಿದ್ವಿ. ಹೌದು ಸರ್, ನಮ್ ಟೀಮ್ ಅಲ್ಲಿ ಆ ಎಕ್ಸ್ಪೀರಿಯನ್ಸಸ್ ಆಗಿದೆ. ಬಟ್ ನಾನು ಜನರಲ್ ಸರ್, ಇಟ್ ಇಸ್ ಲೈಕ್ ನಾನು ಹೇಳಿದ್ದು ಅದನ್ನ ರಿಯಾಲಿಟಿ ಅಂತ ಹೇಳಿಲ್ಲ. ಕೆಲವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳಿದೆ ನಾನು. ಸೊ ಇಟ್ ಮೈಟ್ ಬಿ ನಮ್ಮ ಮನಸ್ಸು, ಲೈಕ್ ವಾಟ್ ಯು ಸೇ, ನಮ್ಮ ಮೈಂಡಲ್ಲಿರೋ ಒಂದು ಥಾಟ್ಸ್ ಇಂದ ಅದು ಫೀಲ್ ಆಗ್ಬೋದು. ಲೈಕ್ ಇನ್ನೇನೋ ಥಿಂಕ್ ಮಾಡ್ಕೊಂಡು ಇವಾಗ ನಾನೇ ಫಾರ್ ಎಕ್ಸಾಂಪಲ್ ನಾನೇ ಮನೇಲಿ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀನಿ, ಏನೋ ಮೈಂಡಲ್ಲಿ ಇರುತ್ತೆ, ಸಡನ್ಲಿ ಪಕ್ಕದಲ್ಲಿ ಒಬ್ರು ಬಂದಿದ ತಕ್ಷಣ ಏನಾಗುತ್ತೆ, ಡೈವರ್ಟ್ ಆಗ್ತೀವಿ ನಾವು. ಸೊ ಮೇ ಬಿ ದಟ್ ವುಡ್ ಬಿ ದ ರೀಸನ್ ಆಲ್ಸೋ. ನಾನು ಅದನ್ನೇ ರಿಯಾಲಿಟಿ ಅಂತ ಹೇಳ್ತಾ ಇಲ್ಲ ಪಾಪ ಅವ್ರಿಗೆ ನಿಜವಾಗ್ಲೂ ಆಗಿರ್ಬೋದೇನೋ, ಅದನ್ನ ನಾನು ಸುಳ್ಳು ಅಂತ ಹೇಳಕ್ಕೂ ಆಗಲ್ಲ. ಸೊ ವಿ ಹ್ಯಾವ್ ಟು ಹಿಯರ್ ಇಟ್ ಫ್ರಮ್ ದೆಮ್. Exactly, I'm trying to tell you the same. That's what I'm saying, trying to tell you. Exactly, that's what I'm trying to tell you. Right, sir. ಇವಾಗ ನೀವು ರಿಲೀಸ್ ಭಯದಲ್ಲಿ ಇದ್ದೀರಾ ಈಗ? ಭಯ ಇಲ್ಲ, ಬಟ್ ಕೈಂಡ್ ಆಫ್ ಅ ಟೆನ್ಷನ್ ಅಷ್ಟೇ. ಯಾಕಂದ್ರೆ ಕೈಂಡ್ ಆಫ್ ಅಷ್ಟೇ. ಯಾಕಂದ್ರೆ ನವೀನ್ ಕೃಷ್ಣ ಅವರು ಇದ್ದಾರೆ, ಫಸ್ಟ್ ನಮ್ ಜರ್ನಿಯಲ್ಲಿ ಸ್ಟಾರ್ಟ್ ಆದವರು ಅವರು. ನಾವೊಂದು ಕೃಷ್ಣ ಸಂಕುಲಕ್ಕೆ ಒಂದು ಇದಿಟ್ಕೊಂಡಿದ್ವಿ, ವಿ ಆರ್ ವೆರಿ 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 ಸ್ಮಾಲ್ ಬಟ್ ವಿ ಆರ್ ವೆರಿ ವೆರಿ ಸ್ಟ್ರಾಂಗ್ ಅಂತ. ಅಂದ್ರೆ ಯಾವುದೇ ಕೆಲಸ ಮಾಡ್ಬೇಕಂದ್ರೂ ಧೈರ್ಯದಿಂದ ಮಾಡ್ತೀವಿ, ಎಷ್ಟೇ ಆಗ್ಲಿ, ನಮ್ಮನ್ನ ಎಷ್ಟು ಹಿಂದೆ ತಳ್ಳಿದ್ರೇನು ವಿಲ್ ಕಮ್ ಬ್ಯಾಕ್ ಅಂತ. ಇದೇ ವಿಚಾರ ಅಲ್ಲ. ಯಾಕಂದ್ರೆ ನಾನು IT ಬ್ಯಾಕ್ಗ್ರೌಂಡ್ ವರ್ಕ್ ಮಾಡೋ ಟೈಮಲ್ಲಿ ಅಲ್ಲಿಂದ ನನ್ಗೆ ಭಯ ಇತ್ತು ಇನಿಷಿಯಲ್ ಟೈಮಲ್ಲಿ. ಯಾವಾಗ ನಾನು IT ಬ್ಯಾಕ್ಗ್ರೌಂಡ್ ಇಂದ ಬಂದೆ, ಇಂಡಸ್ಟ್ರಿಯಲ್ ಸರ್ವೈವ್ ಆಗ್ತೀನ ಆಗಲ್ವಾ, ಹೇಗಿರ್ತೀನಿ, ಹೇಗೆ ನನ್ನ ಜನರು ನನ್ನ ನೋಡ್ತಾರೆ, ಮತ್ತೆ ಯಾವ ತರ ವರ್ಕ್ ಮಾಡ್ಬೋದು ನಾನು ಅಂತ ಪ್ರತಿಯೊಂದರಲ್ಲೂ ಯೋಚನೆ ಮಾಡೋ ಟೈಮಲ್ಲಿ ಆವಾಗ ಒಬ್ಬ ಡೈರೆಕ್ಟರ್ ಜೊತೆನೋ ಈ ಅಂದ್ರೆ ಒಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಆದಾಗ, ಇಲ್ಲ ಅವ್ರ ಜೊತೆ ಸೇರಿದಾಗ, ಮಾತಾಡಿದಾಗ, ಅವರು ಯಾವ ತರ ಪ್ಯಾಟರ್ನ್ ಆಫ್ ವರ್ಕ್ ಮಾಡ್ತಿದಾರೋ ಅದು ತಿಳ್ಕೊಂಡ್ಮೇಲೆ ಅಲ್ಲಿ ಭಯ ಇರ್ಲಿಲ್ಲ. ಬಿಕಾಸ್ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದು ಭಯ ಆಗುತ್ತೆ, ಗೊತ್ತಾದ್ಮೇಲೆ ಅದು ಭಯ ಇರಲ್ಲ. ಓಕೆ, ಆ ಭಯ ಅನ್ನೋ ವಿಚಾರ ಹೋಗ್ಬಿಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇದೇ ಪ್ಲೇಸ್ ಅಲ್ಲಿ ಕರೆಂಟ್ ಆಫ್ ಮಾಡಿದ್ರೆ ಏನಿರುತ್ತೆ ಅಂತ ನಮ್ಗೆಲ್ಲ ಒಂದು ಭಯ ಆಗುತ್ತೆ. ಏನೋ ಒಂದು ಟಕ್ ಅಂತ ಆಯ್ತು ಅಂದ್ರೆ, ಅದೇ ಲೈಟ್ ಆನ್ ಮಾಡಿದ್ರೆ ಆ ಫ್ಯೂ ಸೆಕೆಂಡ್ಸ್, ಆ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಮೈಂಡ್ ಎಲ್ಲಾರ್ಗು ಟಕ್ ಅಂತ ಒಂದು ಇದಾಗುತ್ತೆ. ನಾಟ್ ಎವ್ರಿಬಡಿ, ಬಟ್ ಅಟ್ ಲೀಸ್ಟ್ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಒಂದು ಮೈಂಡ್ ಇಲ್ಲ ಫುಲ್ಲು ಸರ್. ಭಯ ಅನ್ನೋದು ಎಲ್ಲಾರ್ಗೂ ಕನೆಕ್ಟ್ ಆಗ್ಬೇಕು ಅಂತ. ಹಾಗೆ ಸರಿ, ಇದರ ಪ್ರಿಮೈಸ್ ಎಲ್ಲಿ ನಡೆಯುತ್ತೆ ಅಂದ್ರೆ ಏನಾದ್ರು ಹಾಂಟೆಡ್ ಹೌಸ್ ಹೋಗ್ತಿರುತ್ತಾ, ಸರ್ ಎಲ್ಲರ ಮಧ್ಯೆ ನಡೆಯುತ್ತಾ? ಸೂಪರ್ ಕ್ವಶನ್ ಸರ್. ಸರ್ ಇದು ಹೇಗಂದ್ರೆ, ನಾವು ಫಸ್ಟ್ ಈ ಒಂದು ಸ್ಕ್ರಿಪ್ಟ್ ಅನ್ಕೊಂಡಾಗ ಮೊದಲು ಸರ್ ಹೇಳ್ದಂಗೆ ನಾವು ಬೇರೆ ಸ್ಕ್ರಿಪ್ಟ್ ಅನ್ಕೊಂಡಿದ್ವಿ. ಆ ಸ್ಕ್ರಿಪ್ಟ್ ಆಗ್ಲಿಲ್ಲ ಆ ಮೂಮೆಂಟ್ ಅಲ್ಲಿ. ಅದಾದ್ಮೇಲೆ ಈ ಸ್ಕ್ರಿಪ್ಟ್ ಅನ್ಕೊಂಡಾಗ ನಾವು ಎಜುಕೇಟ್ ಮಾಡಬೇಕು, ಮೀನ್ ವೆಲ್ ಎಂಟರ್ಟೈನ್ಮೆಂಟ್ ಸಹ ಮಾಡಬೇಕು ಜನರಿಗೆ ಅನ್ನೋ ಒಂದು ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ನಾನು ಮತ್ತೆ ದುಷ್ಯಂತ್ ಅವರು ಇಬ್ಬರು ತುಂಬಾ ಲೊಕೇಶನ್ಸ್ ಹಂಟ್ ಮಾಡಿದ್ವಿ. ಚಿಕ್ಕಬಳ್ಳಾಪುರದಲ್ಲಿ ಹಂಟ್ ಮಾಡಿದ್ವಿ, ಈ ಕಡೆ ಯಾವುದು ಕೋರಮಂಗಲದಲ್ಲಿ ಹಂಟ್ ಮಾಡಿದ್ವಿ, MG ರೋಡಲ್ಲಿ ಹಂಟ್ ಮಾಡಿದ್ವಿ, ಇಂದಿರಾನಗರದಲ್ಲಿ ಹಂಟ್ ಮಾಡಿದ್ವಿ. ಯಾವ್ದಾದ್ರು ಪ್ಲೇಸ್ ಗೊತ್ತಾ, ನಮ್ಮ ಸ್ಕ್ರಿಪ್ಟಿಗೆ ಯಾವ್ದಾದ್ರು ಕನೆಕ್ಟೆಡ್ ಇರುತ್ತಾ, ನಾವು ಮೂಢನಂಬಿಕೆಗಳನ್ನ ಫಸ್ಟ್ ತೆಗಿಬೇಕು ಅನ್ನೋದು. ಅದರಲ್ಲಿ ಮೆನ್ಷನ್ ಮಾಡಿ ಜಗತ್ತಿನ ರಹಸ್ಯಗಳನ್ನು ಶೋಧಿಸುವ ಮಾಂತ್ರಿಕ. ಆ ಮಾಂತ್ರಿಕ ಅನ್ನೋ ಪರ್ಸನ್ ಏನಿದೆ ಜಗತ್ತಲ್ಲಿ ಆ ರಹಸ್ಯಗಳನ್ನೆಲ್ಲ ಆಚೆ ತರ್ತಾ ಇರ್ತಾನೆ. ಸೊ ಈ ಪಾಯಿಂಟ್ ಆಫ್ ವ್ಯೂ ನಾವು ಪ್ಲೇಸಸ್ ಹುಡುಕ್ತಾ ಇದ್ವಿ, ಒಂದೊಂದೇ ಪ್ಲೇಸು. ಆ ಮೂಮೆಂಟ್ ಅಲ್ಲಿ ನಮ್ಗೆ ಒಂದ್ ಪ್ಲೇಸ್ ಹೋಗಿ ಕೇಳಿದ್ರೆ ಅವ್ರು ಇಲ್ಲ ಸರ್ ಕೊಡಲ್ಲ ಅಂತ ಹೇಳ್ತಾರೆ. ಸಮ್ ಆಫ್ ಪೀಪಲ್ ಬಂದು ಅವರು ಸಮ್ ಫಾರಿನ್ ಕಂಟ್ರಿಯಲ್ಲಿ ಇರ್ತಾರೆ, ಇಲ್ಲ ಸರ್ ನಾವು ಹತ್ರ ಕೊಡ. ಇಲ್ಲಿ ಏನ್ ಮಾಡೋಣ ಅಂದ್ರೆ ಒಂದು ಸ್ಕೂಲ್ಗೆ ಬೇಕಾದ್ರೆ ಟ್ರೈ ಮಾಡೋಣ. ಒಂದು ಸ್ಕೂಲಲ್ಲಿ ಈ ತರ ಆ ಒಂದು ಸಿಚುವೇಶನ್ ಬಂದಿತ್ತು. ಒಂದು ಸ್ಕೂಲಲ್ಲಿ ಜನರು ಮಕ್ಕಳೇ ಹೋಗ್ತಾ ಇಲ್ವಂತೆ ಸ್ಕೂಲ್ಗಳಿಗೆ. ಸೊ ಆ ಒಂದು ಗಾಸಿಪ್ ಒಂದು ಕ್ರಿಯೇಟ್ ಆದಾಗ ಇದ್ರಲ್ಲಿ ಟ್ರೈ ಮಾಡೋಣ ಅನ್ಕೊಂಡಿ. ಬೇಡ, ಇದು ಒಂಥರ ಚಿಕ್ಕದಾಗುತ್ತೆ, ಇದರಲ್ಲಿ ಇನ್ನೂ ಏನಾದ್ರು ಡೆವಲಪ್ ಮಾಡಿ ಇನ್ಫೋ ಕೊಡೋಣ ಅನ್ನೋದಾಗ ಒಂದು ದೊಡ್ಡ ಪ್ಲೇಸ್ ಹುಡುಕ್ತಾ ಇದ್ವಿ. ಹುಡುಕ್ತಾ ಟೈಮಲ್ಲಿ ನಮ್ಗೊಂದು ಮಾಲ್ ಸಿಕ್ತು. ಒನ್ ಆಫ್ ದ ಬಿಗ್ಗೆಸ್ಟ್ ಮಾಲ್. ಐ ಥಿಂಕ್ ಈಗ ನಾವೇನ್ ಈ ಪ್ಲೇಸ್ ಅಲ್ಲಿ ಕೂತಿದೀವೋ ಇದನ್ನ ಒಂದು 30 to 40 ಟೈಮ್ಸ್ ಹಾಕ್ಬೇಕು, ಅಷ್ಟು ದೊಡ್ಡ ಮಾಲ್.
ಈ ಬಿಲ್ಡಿಂಗ್ ಎಂಟೈರ್ ಬಿಲ್ಡಿಂಗ್ ಹಾಕಿದ್ರೇನು ಒಂದು 7-8 ಬಿಲ್ಡಿಂಗ್ ಆಗ್ಬೋದು ಕೆಳಗಡೆಯಿಂದ ಫ್ಲೋರ್ ಟು ಫ್ಲೋರ್. ಅಷ್ಟು ದೊಡ್ಡ ಬಿಲ್ಡಿಂಗ್ ಲಕ್ಕಿಲಿ ನಮ್ಗೆ ದುಷ್ಯಂತ್ ಗೌಡ್, ನಮ್ ಕಿರಣ್ ಅವರು ಎಲ್ಲಾರು ಸಹಾಯ ಮಾಡಿದ್ರಿಂದ ಸಿಕ್ತು. ಈ ಆವಳಹಳ್ಳಿ ಕಡೆ ಸರ್, ಹೊಸಕೋಟೆ ಸೈಡ್. KR ಪುರಂ ಸೈಡ್. ಈಗ ಅದು ಡೆಮೊಲಿಷ್ ಆಗಿದೆ. ಅಲ್ಲಿರೋ ಸೆಕ್ಯೂರಿಟಿ ಗಾರ್ಡ್ಸ್ ಅದೇ ಹೇಳಿದ್ರು, ಸರ್ ಐ ಥಿಂಕ್ ನಿಮ್ ಮೂವಿಗೋಸ್ಕರ ಸೆಟ್ ಹಾಕಿ ಕೊಟ್ಬಿಟ್ಟಿದ್ದಾರೆ ಇವರು ಅನ್ಕೊಂಡು. ಅದರ ಒಂದು ಮೇ ಬಿ ಅದೊಂದು ಲಕ್ ಸರ್. ಹಾ ಸರ್, ಓಲ್ಡ್ ಬಟ್ ಅದು ಓಲ್ಡ್ ಕನ್ಸ್ಟ್ರಕ್ಟ್ ಆಗಿತ್ತು, ಬಟ್ ಯಾರು ಅಲ್ಲಿ ಇಲ್ಲ. ದೇ ಲೆಫ್ಟ್ ಇಟ್ ಇನ್ ಮಿಡಲ್ ಅಷ್ಟೇ. ಬೇಸಿಕಲಿ ಅಂಡರ್ ಕನ್ಸ್ಟ್ರಕ್ಟೆಡ್. ಹಾ ಹೌದು, ಸೇಮ್ ಎಕ್ಸಾಕ್ಟ್ಲಿ ಅಲ್ಲಿರೋ. ನಾವು ರೀಸೆಂಟ್ ಆಗಿ ಒಂದು 1 ಮಂತ್ ಬ್ಯಾಕ್ 2 ಮಂತ್ಸ್ ಬ್ಯಾಕ್ 3 ಮಂತ್ಸ್ ಬ್ಯಾಕ್ ಹೋಗೋ ಟೈಮಲ್ಲಿ ನೋಡಿದ್ವಿ ಅಲ್ಲ, ಎಷ್ಟೊಂದು ಎಕ್ಸ್ಪೀರಿಯನ್ಸಸ್ ಈ ಮಾಲ್ ಅಲ್ಲಿ ನಾವು ಮಾಡಿದ್ವಿ. ಅಲ್ಟಿ ಆಗಿತ್ತಲ್ವಾ, ಯಾಕಂದ್ರೆ ನಾನು ಜಗ, ಇನ್ನು ರಮೇಶ್, ಇನ್ನು ತುಂಬಾ ಜನ, ಮಾರುತಿ, ತುಂಬಾ ಜನ ಇದ್ರು. ಒಂದು ಗ್ರೇಟ್ ಟೀಮ್ ಇತ್ತು. ಎಲ್ಲಾ ಟೀಮ್ ವರ್ಕ್ ಮಾಡೋ ಟೈಮಲ್ಲಿ ಯಾಕಂದ್ರೆ ಆ ಸೆಟ್ ಹೋದ್ರೆ ಎಲ್ಲಾರ್ಗು ಭಯ. ಒಬ್ರು SBI ಮ್ಯಾನೇಜರ್ ಬಂದಿದ್ರು, SBM ಅವ್ರು, ಆಕ್ಚುಲಿ SBM ಅವಾಗ ಮೈಸೂರು ಇತ್ತು. ಅವ್ರು ಬಂದಿದ್ರು, ಸರ್ ನಿಮ್ ಲೊಕೇಶನ್ ನೋಡ್ಬೇಕು ಒಂದ್ಸಲ ಅಂತ ಕೇಳಿದ್ರು. ಸರಿ ಬನ್ನಿ ಸರ್ ಅಂತ ಕರ್ಕೊಂಡೋಗಿ ಅವರು ಅವರ PA ಫಸ್ಟ್ ಫ್ಲೋರ್ ಹೋಗಕ್ಕಾಗ್ಲಿಲ್ಲ ಸರ್, ಅವ್ರು ಭಯ ಬಂದ್ಬಿಡ್ತು ಅವ್ರಿಗೆ. ಆ PA ಕರೀತವ್ರೆ, ಸರ್ ಬೇಡ ಬನ್ನಿ ಸರ್, ಬೇಡ ಬನ್ನಿ ಅಂತ ಕರ್ಕೊಂಡು ಹೋಗ್ತವ್ರೆ. ನಾನು ಇಲ್ಲ ಬನ್ನಿ ಸರ್, ಇಲ್ಲಿವರೆಗಾದ್ರು. ಇಲ್ಲ ಸರ್ ಆಗೋದೇ ಇಲ್ಲ ಅಂತ ಅವರು ಹೊಟ್ಬಿಟ್ರು. ಇಲ್ಲ ಅದಕ್ಕೆ ಇದಕ್ಕೂ ಡಿಫ್ರೆನ್ಸ್. ಬಟ್ ಅವರು ನಾಲೆಜ್ ಪರ್ಸನ್ನೇ ಅವರು ಭಯ ಪಟ್ಬಿಟ್ಟಿದ್ದಾರೆ ಅಂತ. ಇನ್ನೊಂದೇನಂದ್ರೆ ಅಲ್ಲಿ ಡೇ ಟೈಮೇ ಭಯ ಪಡ್ತಾರೆ ಸರ್, ನೈಟ್ ಅವಶ್ಯಕತೆ ಇಲ್ಲ, ಡೇ ಟೈಮ್ ಅಲ್ಲೇ ಭಯ ಪಡ್ತಾರೆ. ಯಾಕಂದ್ರೆ ಅಷ್ಟು ಏನಂದ್ರೆ ಆಕ್ಚುಲಿ ಅಲ್ಲಿ ಜಾಸ್ತಿ ಧೈರ್ಯದಿಂದ ಹೋಗ್ತಿದ್ದು ನಾನು ಮತ್ತೆ ಜಗ ಇಬ್ರೆ. ಹೇಗಿದ್ರೆ ಮೂವಿಯಲ್ಲಿ ಪ್ರತಿ ಶಾರ್ಟ್ ತೆಗ್ದಿದ್ವಿ ಆಲ್ಮೋಸ್ಟ್. ಅಲ್ಲಿ ಎಲ್ಲಿ ಈ ಪ್ಲೇಸ್ ಅಲ್ಲಿ ನಾವು ಶೂಟ್ ಮಾಡಿಲ್ಲ ಅಂತಿಲ್ಲ, ಮಾಲ್ ಅಲ್ಲಿ ಎಲ್ಲಾ ತರ ಪ್ಲೇಸಸ್ ಅಲ್ಲಿ ಶೂಟ್ ಮಾಡಿದ್ವಿ. ಒಂದು 2-3 ಫ್ಲೋರ್ಸ್ ಇತ್ತು ಸರ್. ಇನ್ನೊಂದೇನಂದ್ರೆ ನಾವು ಅಲ್ಲಿ ಶೂಟ್ ಮಾಡೋ ಟೈಮಲ್ಲಿ ಅಲ್ಲಿ ಪವರ್ ನಮ್ಗೆ ತುಂಬಾ ಕಷ್ಟ ಇತ್ತು. ಹೆವಿ ನಾವು ಜನರೇಟರ್ ತಗೊಂಡು ಅದು ಪುಲ್ ಮಾಡಕ್ಕೂ ಇನ್ನೊಂದು ಲಿಫ್ಟ್ ಇಲ್ಲ. ಪಾಪ ನಮ್ ಟೀಮ್ ಎಲ್ಲ ರೆಡಿ ಮಾಡ್ಕೊಂಡು ತಗೊಂಡೋಯ್ತು. ನಮ್ಗೇನಂದ್ರೆ ಸರ್, ಶಂಕರ್ ನಾಗ್ ಅವರು ಈ ತರ ಮಾಡ್ತಿದ್ರು ಅಂತ ನಾವು ಕೆಲವು ಚಾನಲ್ಸ್ ಅಲ್ಲಿ ನೋಡ್ತಿದ್ವಿ. ಅಂದ್ರೆ ವರ್ಕ್ ಮಾಡ್ತಿರು, ಇಲ್ಲ ಕಲ್ತ್ಕೋ, ನೀನ್ ಗ್ಯಾಪ್ ಕೊಡ್ಲೇಬೇಡ, ಏನೋ ಒಂದು ಕಲ್ತ್ಕೋ. ಇದು ನಮ್ ಕೃಷ್ಣ ಸಂಕುಲದಲ್ಲಿ ಇತ್ತು. ಪ್ರತಿಯೊಬ್ಬರಿಗೂ ನಮ್ ಟೀಮ್ ಅಲ್ಲಿ ನೀವ್ ಇದು ಮಾಡಿದ್ರ ಓಕೆ ತಗೊಳ್ಳಿ, ಇದು ಕಲ್ತ್ಕೊಳ್ಳಿ, ಅದು ಕಲ್ತ್ಕೊಳ್ಳಿ, ಲೈಟಿಂಗ್ ಅಲ್ಲಿ ಇರ್ರಿ, ಆಕ್ಟಿಂಗ್ ಅಲ್ಲಿ ಇರ್ರಿ, ಟೆಕ್ನಿಷಿಯನ್ ಆಗಿ ಬನ್ನಿ. ಇವನ್ ಹೀರೋಯಿನ್ಸ್ಗೂ ಸಹ ಆರ್ಟಿಸ್ಟ್, ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಹೇಳಿದ್ದು ನಾವು ಕೃಷ್ಣ ಸಂಕುಲದಲ್ಲಿ, ನೀವು ಇದ್ರ ಜೊತೆಗೆ ಇದು ಕೂಡ ಸಹ ಮಾಡಿ ಅಂತ. ಅವಾಗ ಏನಾಗುತ್ತೆ, ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ಮೀನ್ ವೈಲ್ ಏನಂದ್ರೆ ಸರ್, ನಾವು ಕೃಷ್ಣ ಸಂಕುಲ ಮಾಡಿದಾಗ ಇದು ಹೇಳ್ಬಾರ್ದು, ಬಟ್ ಒಂದು ಅಂದ್ರೆ ಈಗ ಇಂಡಸ್ಟ್ರಿಗೆ ಎಲ್ಲರೂ ಬರ್ತಿದಾರಲ್ವಾ, ಒಂದು ಪ್ರಾಪರ್ ಗೈಡೆನ್ಸ್ ಇಲ್ಲದೆ ಬರ್ತಿದ್ದಾರೆ. ಏನಂದ್ರೆ ಕೆಲಸ ಬಿಟ್ಬಿಟ್ಟು ನಾನು ಆರ್ಟಿಸ್ಟ್ ಆಗ್ಬಿಡ್ತೀನಿ, ಅದಾಗಲ್ಲ ಸರ್, ಅದು ತುಂಬಾ ರಿಸ್ಕ್ ಇದೆ. ಓಕೆ, ನಮ್ಮ ಕೃಷ್ಣ ಸಂಕುಲದಲ್ಲಿ ನಾವೇನ್ ಮೆನ್ಷನ್ ಮಾಡಿದ್ವಿ, ನೀವು ಕೆಲಸ ಮಾಡಿದ್ರೆ ನಿಮ್ಗೊಂದು ಚಾನ್ಸ್ ಕೊಡೋದು. ಆರ್ಟಿಸ್ಟ್ ಆದ್ರೆ, ಆರ್ಟಿಸ್ಟ್ ಬೇಕು ಅಂದ್ರೆ ನೀವು ಒಂದು ಕೆಲಸ ಕಂಪಲ್ಸರಿ ಮಾಡ್ಲೇಬೇಕು, ಇಲ್ಲಂದ್ರೆ ನಿಮ್ಗೆ ಚಾನ್ಸಸ್ ಸಿಗಲ್ಲ. ರೀಸನ್ ಏನಂತಂದ್ರೆ ಅವ್ರ ಫ್ಯಾಮಿಲೀಸ್ ಇರುತ್ತೆ, ಅವ್ರ ಬ್ಯಾಕ್ ಗ್ರೌಂಡ್ ಎಷ್ಟೋ ಜನ ಅಂದ್ರೆ ಫಿನಾನ್ಷಿಯಲಿ ಪ್ರತಿಯೊಂದರಲ್ಲೂ ಪೇನ್ಸ್ ಇರುತ್ತೆ. ಆ ಪೇನ್ಸ್ ನ ಪ್ರಾಬ್ಲಮ್ ಅಲ್ಲಿ ಮತ್ತೆ ಸಿಕ್ಕಾಕೋಬಾರ್ದು ಅಂತ ನೀವು ಆರ್ಟಿಸ್ಟ್ ಆಗ್ಬೇಕು ಅಂದ್ರೆ ಒಂದು ಕೆಲಸ ಇರಬೇಕು, ನೀವು ಪಕ್ಕ ನೀವು ಮಾಡ್ತಿದ್ದೀರಾ ಅಂತ ಪಕ್ಕ ಕನ್ಫರ್ಮ್ ಆಯ್ತಂದ್ರೆ ವಿಲ್ ಗಿವ್ ಅ ಚಾನ್ಸ್. ಅದರಲ್ಲೂ ಆಡಿಷನ್ಸ್ ತುಂಬಾ ಮಾಡಿದ್ವಿ, ತುಂಬಾ ಆಲ್ಮೋಸ್ಟ್ ಒಂದು 200-300 ಜನ ಆಡಿಷನ್ ಮಾಡಿದ್ವಿ ಈ ಮೂವಿಗೋಸ್ಕರ. ಎಲ್ಲಾ ತರ ಒಂದು ಟೀಮೇ ಬಿಲ್ಡ್ ಮಾಡಿದ್ವಿ. ಒಂಥರ ಒಂದು ಮ್ಯೂಸಿಕ್ ಟೀಮ್ ಆಗ್ಲಿ, ಆರ್ಟಿಸ್ಟ್ ಟೀಮ್ ಆಗ್ಲಿ, ಇಲ್ಲ ಒಂಥರ ಏನಂದ್ರೆ ಟೆಕ್ನಿಷಿಯನ್ಸ್ ಟೀಮ್ ಆಗ್ಲಿ, ಇಲ್ಲ ಕ್ಯಾಮ್ರಾ ಟೀಮ್ ಆಗ್ಲಿ, ಈ ತರ ಟೀಮ್ ಬಿಲ್ಡ್ ಮಾಡ್ಕೊಂಡು ಮಾಂತ್ರಿಕ ತೆಗೆದಿತ್ತು. ನಿಮ್ಗೆ ಹೀರೋ ಹೀರೋಯಿನ್ ಯಾಕೆ ಬಂದಿಲ್ಲ? ಅದು ಸಿನಿಮಾ ಸೀಕ್ರೆಟ್ಸ್. ಅದೇ ಸರ್, ಅದು ಕೋರ್ಸ್ ಸರ್, ಮೂವಿ ಮೈನ್ ಸೀಕ್ರೆಟ್. ಟ್ರೈ ಮಾಡಿ, ತುಂಬಾ ಜನ ಕೇಳಿದ್ದಾರೆ. ಆಕ್ಚುಲಿ ನಾನು ಈ ಲೋಗೋ ಡಿಸೈನ್ ಮಾಡೋ ಟೈಮಲ್ಲಿ, ಮಾಂತ್ರಿಕ ಲೋಗೋ ಡಿಸೈನ್ ಮಾಡೋ ಟೈಮಲ್ಲಿ ತುಂಬಾ ಪರ್ಟಿಕ್ಯುಲರ್ ಆಗಿ ಇದು ಹೀಗೆ ಇರಬೇಕು ಅಂತ ನೋಡ್ಕೊಂಡು ನಾನು ನೀಟಾಗಿ ಮಾಡಿದ್ದು ಸರ್ ಅದು. ಯಾಕಂದ್ರೆ ಆ ಮಾಂತ್ರಿಕ ನೀವು ನೋಡ್ತೀರಿ ಆಕ್ಚುಲಿ ಎಷ್ಟು ಅಟ್ರಾಕ್ಟಿವ್ ಆಗಿರುತ್ತಂದ್ರೆ, ನಾರ್ಮಲ್ ಯಾವ್ದೋ ಒಂದು ಮೂವಿ ಲೋಗೋ ಮಾಡಿದ್ರೆ ಒಂಥರ ಇರುತ್ತೆ, ಬಟ್ ಇದ್ರಲ್ಲಿ
ತುಂಬಾ ಇನ್ಫೋ ಬಿಟ್ಟಿದ್ದೀವಿ ನಾವು. ಮಾಂತ್ರಿಕ ಅನ್ನೋ ಲೋಗೋದಲ್ಲೇ ಇನ್ಫೋ ಬಿಟ್ಟಿದ್ದೀವಿ. ಈ ಮೂವಿ ಆದ್ಮೇಲೆ ಒಂದು ಕ್ವಿಜ್ ಕ್ರಿಯೇಟ್ ಮಾಡೋಣ ಅನ್ಕೊಂಡಿದೀವಿ, ಪ್ಲಾನ್ ಇದೆ ಅಲ್ವಾ? ರೈಟ್. ಹಾಗೆ ಸರ್ ಕೆಳಗೆ ಕೆಳಗೆ ಓಕೆ, ಹೌದೌದು ಹೌದೌದು, ರೀಲ್ಸ್ ಕ್ರಿಯೇಟ್ ಮಾಡಿ ಆಗುತ್ತೆ ಸರ್. ಭಯ ಅನ್ನೋದು ಏನಂದ್ರೆ ಅಂದ್ರೆ ಈಗ ಕನೆಕ್ಟೆಡ್ ಪೀಪಲ್ ಸರ್, ಒಬ್ರಿಗೊಬ್ರು. ಈಗ ಅಲ್ಲೇನೋ ಪ್ರಾಬ್ಲಮ್ ಆಯ್ತು ಅಂದ್ರೆ, ಇಲ್ಲ ಇಲ್ಲೇನೋ ಪ್ರಾಬ್ಲಮ್ ಆಯ್ತು ಅಂದ್ರೆ ಒಬ್ರಿಗೊಬ್ರು ನೋಡ್ಕೊಳ್ತೀರ ಅಲ್ವಾ? ಸೊ ಭಯ ಅನ್ನೋ ಪಾರ್ಟ್ ಬಂದಾಗ ಭಯನೋ ಇಲ್ಲ ಅನ್ನೋ ಆಪ್ಷನ್ ಸಹ ಸಪೋರ್ಟ್ ಮಾಡುತ್ತೆ. ಅಂದ್ರೆ ಇನ್ ಕೇಸ್ ನನ್ ಭಯ ಇಲ್ಲ, ಇವತ್ತು ಭಯ ಇಲ್ಲ ಸರ್, ಮುಂದೊಂದ್ ದಿನ ಭಯ ಬರ್ಬೋದು, ಹೇಳಕ್ಕಾಗಲ್ಲ. ಯಾಕಂದ್ರೆ ಪ್ರತಿದಿನ ಬ್ರೈನು ಶಫಲ್ ಆಗ್ತಾ ಇರುತ್ತೆ. ನಾನ್ ಧೈರ್ಯದಲ್ಲಿ ಇದ್ದೀನಿ, ನನಗೇನೋ ಆಗಲ್ಲ ಅಂತೀವಿ. ಬಟ್ ಆಫ್ಟರ್ ಎ ಮಿನಿಟ್ ನಮ್ಗೊಂದು ಭಯ ಬಂದಿರುತ್ತೆ ಯಾವುದೋ ಒಂದು ವಿಚಾರದಲ್ಲಿ. ಅದ್ರ ಫಿನಾನ್ಷಿಯಲ್ ವಿಚಾರದಲ್ಲಿ, ಅಲ್ಲ ಫ್ರೆಂಡ್ ಲೈಕ್ ಜಗಳ ಮಾಡಿರೋ ವಿಚಾರದಲ್ಲಿ, ಫ್ಯಾಮಿಲಿ ವಿಚಾರದಲ್ಲಿ, ಇಲ್ಲಂದ್ರೆ ಸೊಸೈಟಿಯಲ್ಲಿ ನಡೀತಿರೋ ವಿಚಾರದಲ್ಲಿ ಒಬ್ರನ್ನೊಬ್ರು ನೋಡಿ. ಯಾರಿಗಾರು ಒಬ್ರಿಗೆ ಆಕ್ಸಿಡೆಂಟ್ ಆಯ್ತಂದ್ರೆ ಅಯ್ಯೋ ಆಕ್ಸಿಡೆಂಟ್ ಆಯ್ತಾ, ನಾವು ರೋಡ್ ಮೇಲೆ ಹೋದ್ರೆ ನಮಗೂ ಆಕ್ಸಿಡೆಂಟ್ ಆಗುತ್ತೆ, ಈ ಒಂದು ಫಿಯರ್ ಇರುತ್ತೆ. ಸೊ ಈ ತರ ಫಿಯರ್ ಇಲ್ದಿರೋರ್ಗೂ ಫಿಯರ್ ಬರುತ್ತೆ. ಬಟ್ ಫಿಯರ್ ಇದ್ದವ್ರಿಗೆ ಫಿಯರ್ ಹೋಗ್ಬೇಕು ಅನ್ನೋದಕ್ಕೋಸ್ಕರ ಮಾಂತ್ರಿಕ ನಗ್ತಾನು ಬೆಳೆದ್ಬಿಟ್ಟಿದ್ದಾನೆ, ಅಲ್ಟಿಯಾಗಿ ಹೋಗ್ಬಿಟ್ಟಿದ್ದಾನೆ ಮೇಲಕ್ಕೆ. ಇಸ್ ಗುಡ್. ನಾನು ಡೈರೆಕ್ಟರ್ ಸ್ವಲ್ಪ ತುಂಬಾ ಗ್ಯಾಪ್ ಇದ್ರು, ಫ್ರೀ ಇದ್ರಲ್ಲ ಅವಾಗ ಮಾಡ್ಬೇಕಾಗಿತ್ತು ಸರ್. ಅದೇ ಕನೆಕ್ಷನ್ ಆವಾಗ ಸಿಗ್ಲಿಲ್ಲ ಸರ್. ಅದು ಸಸ್ಪೆನ್ಸ್ ಇರುತ್ತೆ ಸರ್. ಬಟ್ ಕಥೆನೇ ನಾಯಕ, ಕತೆ ಮೇನ್ ಸ್ಕ್ರಿಪ್ಟೇ ಸರ್. ಸ್ಕ್ರಿಪ್ಟ್ ಯಾಕಂದ್ರೆ ನಾನು ಸಿನಿಮಾಗಳು ನೋಡ್ತಿರ್ತೀನಿ. ನಾನು ಒಂದು 4-5 ಸಾವಿರ ಸಿನಿಮಾ ನೋಡಿದ್ದೀನಿ ಸರ್. ಓಕೆ, ಈ ಸಿನಿಮಾಗಳು ನೋಡೋ ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ಎಂಟರ್ಟೈನ್ಮೆಂಟ್ ಒಂದು ಸಿನಿಮಾ ಇರುತ್ತೆ, ಇನ್ನೊಂದು ಕಂಟೆಂಟ್ ಬೇಸ್ಡ್ ಸಿನಿಮಾ ಇರುತ್ತೆ. ನನಗೆ ಎಂಟರ್ಟೈನ್ಮೆಂಟ್ ಜೊತೆಗೆ ಕಂಟೆಂಟ್ ಬೇಸ್ಡ್ ಆಗಿರ್ಬೇಕು ಸಿನಿಮಾ. ಯಾಕಂದ್ರೆ ಜನರು ಥಿಯೇಟರ್ಗೆ ಬರ್ತಾನೆ ಇಲ್ಲ. ರೀಸನ್ ಏನಂದ್ರೆ, ನೋಡೋಣ ಬಿಡು, ಅದು ಅಲ್ಲಿ ಬರುತ್ತೋ ಎಲ್ಲಿ ಬರುತ್ತೋ, ಎಲ್ಲೋ ಒಂದ್ ಕಡೆ ಬರುತ್ತೆ, ನೋಡೋಣ. ಬಟ್ ಏನಂದ್ರೆ ಇಂಥ ಒಂದು ಏನಂದ್ರೆ ಇಂಪ್ಯಾಕ್ಟ್ ಕೊಡೋದೆಲ್ಲ ನೀವು ಥಿಯೇಟರ್ ಅಲ್ಲಿ ನೋಡೋದ್ರೇನೆ ಅದೊಂಥರ ಮಜಾ ಇರುತ್ತೆ. ಇಲ್ಲ ನೀವೇ ಹೋಮ್ ಥಿಯೇಟರ್ ಹಾಕೊಂಡು ನೋಡಿದ್ರೆ ಅದು ಮಜಾ ಇರುತ್ತೆ. ಜಸ್ಟ್ ಫೋನ್ಗಳಲ್ಲಿ ಯಾರಿಗೂ ಆಗ್ಲಿ ಮಜಾ ಸಿಗಲ್ಲ. ಅದ್ ಜಸ್ಟ್ ಏನಂದ್ರೆ, ಈ ಮೂವಿ ನಾನು ನೋಡಿದ್ದೀನಪ್ಪ, ಅಲ್ಲಿ ನೋಡಿದೀನಿ, ಇಲ್ಲಿ ನೋಡಿದೀನಿ ಅಂತ ಇರುತ್ತೆ. ಬಟ್ ರಿಯಲ್ ಆ ಫೀಲ್ ಸಿಗೋದೇನಂದ್ರೆ ಥಿಯೇಟರ್ ಅಲ್ಲೇ. ಇವಾಗ್ಲಿಂದ ಅಲ್ಲ, ಸಿನ್ಸ್ 70+ ಇಯರ್ಸ್ ಇಂದಾನು ನೀವು ಥಿಯೇಟರ್ ಅಲ್ಲೇ ನೋಡಿದ್ರೆ ಅದೊಂದು ಮಜಾ. ಅದ್ ನೀವು ಹೋಮ್ ಥಿಯೇಟರ್ ಆಗ್ಲಿ, ಇಲ್ಲಾಂದ್ರೆ ಈ ತರ ಸಿಂಗಲ್ ಸ್ಕ್ರೀನ್ಸ್ ಆಗ್ಲಿ, ಇಲ್ಲಾಂದ್ರೆ ಮಲ್ಟಿಪ್ಲೆಕ್ಸ್ ಅಲ್ಲಾದ್ರೆ ಎಲ್ಲಾದ್ರೂ ಆಗ್ಲಿ, ನೀವು ಥಿಯೇಟರ್ ಅಲ್ಲೇ ನೋಡ್ಬೇಕು, ಅದೊಂದು ಎಂಜಾಯ್ ಮಾಡ್ಬೇಕು ನೀವು. ನಾಟಕಗಳು ಮಾಡ್ತಾ ಇದ್ದಾರೆ ಬೆಳ್ಳಿ ದೀಪ ಸಂಸ್ಥೆಯಿಂದ, ಸುಮಾರು ನಾಟಕಗಳು ಮಾಡಿದ್ವಿ. ಸೊ ಅದರಲ್ಲಿ ನಾನು ವೈಸ್ ಪ್ರೆಸಿಡೆಂಟಾಗಿ ಕೆಲಸ ಮಾಡ್ತಾ ಇರೋದ್ರಿಂದ, ಸೊ ಅದಕ್ಕೆ ಬೆಳ್ಳಿ ದೀಪ ಅನ್ನೋದು ಒಂದು ಸರ್ನೇಮ್ ಇರಲಿ. ಯಾಕೆಂದರೆ ಗೋವಿಂದ ಅನ್ನೋರು ಸುಮಾರು ಜನ ಇರ್ತಾರೆ. ಸೊ ಅದಕ್ಕೆ ಅದೊಂದು ಟೈಟ್ಲನ್ನ ಬೆಳ್ಳಿ ದೀಪ ಅಂತ ಸೇರಿಸ್ಕೊಂಡಿದ್ದೀನಿ. ಏನು ಪಾತ್ರ ಮಾಡಿದ್ದೀರಿ ಯಾವುದಲ್ಲಿ ಸರ್? ಇದರಲ್ಲಿ ಒಂದು ದೀನ ದಯಾಳ್ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಸರ್ ಇವರು. ಅದೊಂದು ಪಾತ್ರ ಅಂದರೆ ಚಂದ್ರಶೇಖರ ಅಂತ ಅವ್ರದ್ದೆ, ಅವ್ರ ಫ್ರೆಂಡ್, ಆ ಒಂದು ಪಾತ್ರವನ್ನು ಮಾಡಿದ್ದೀನಿ. ಭಾಳ ಚೆನ್ನಾಗಿ ಮೂಡಿ ಬಂದಿದೆ ಆ ಪಾತ್ರ. ಅದನ್ನು ಅಷ್ಟೇ ಹೇಳ್ಬಲ್ಲೆ, ಬೇರೆ ಕತೆ ಎಲ್ಲ ನನಗೆ ಗೊತ್ತಿಲ್ಲ. ಒಂದು ಆಡಪ್ ಮಾಡ್ಕೊಡ್ತೀನಿ ಸರ್. ಸಾರಿ, ಒಂದಿನ ನೈಟ್ ಒಂದು 7-8 ಗಂಟೆವರೆಗೂ ಶೂಟ್ ಮಾಡಿದೆ. ಮಾಲಲ್ಲಿ ನಾರ್ಮಲಿ ಆ ಟೈಮ್ಗೆ ಶೂಟ್ ಮಾಡಬಾರ್ದು, ಅದು ತುಂಬಾ ಸ್ಕೇರಿ ಇರುತ್ತೆ. ಅಂತ ಟೈಮಲ್ಲಿ ಪಾಪ ಬಂದು ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ಅಲ್ಟಿಮೇಟ್ ಸಪೋರ್ಟ್ ಮಾಡಿದ್ದಾರೆ ಸರ್. ಸರ್, ನಾವು ಕಲಾವಿದರಾಗಿ ಒಬ್ಬ ನಿರ್ಮಾಪಕ ಅನ್ನ ಆಗ್ತಾನೆ ಅಂದಾಗ, ಸೊ ಅವ್ರಿಗೆ ನಾವು ಚಿರುಣಿಯಾಗಿರ್ಬೇಕು, ಮತ್ತು ಅವ್ರಿಗೆ ಏನು ಬೇಕೋ ಅದನ್ನು ನಾವು ಕೊಡಬೇಕಲ್ವ ಸರ್, ಅದು ನಮ್ಮ ಕರ್ತವ್ಯ. ಅದಕ್ಕೋಸ್ಕರ ಅವ್ರಿಗೆ ನಾನು ಎಷ್ಟೊತ್ತಾದ್ರೂ ನಾನು ಕೆಲಸ ಮಾಡಿಕೊಟ್ಟಿದ್ದೀನಿ. ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್. ಪಾತ್ರ ಚೆನ್ನಾಗಿ ಬಂದಿದೆ. ಅವತ್ತು ಒಂದಿನ ಫುಲ್ಲು ಸೋಲೋ ನಂದೇ ಒಬ್ಬರದೇ ಪಾತ್ರ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ, ಖುಷಿ ಇದೆ. ಅದು ಜನಕ್ಕೆ ನಾನು ಹೇಳೋದಷ್ಟೇ. ಯಾಕೆಂದರೆ ಸಿನಿಮಾ ಥಿಯೇಟ್ರಲ್ಲಿ ಬಂದು ನೋಡಲಿ. ಯಾಕೆಂದರೆ ಎಷ್ಟೋ ಸಿನಿಮಾ ನಾವು ನೋಡಿದ್ದೀವಿ, OTT ಬರಲಿ ಅಂತ ಕಾಯ್ತಾ ಇರ್ತಾರೆ. ಎಷ್ಟೋ ಜನ ನಿರ್ಮಾಪಕರು ಇವತ್ತು ತುಂಬ ಕಷ್ಟಪಟ್ಟಿದ್ದಾರೆ, ಸಿನಿಮಾ ತೆಗಿತಾರೆ. ಅದಕ್ಕೋಸ್ಕರ ನಾನು ಹೇಳೋದಷ್ಟೇ, ಥಿಯೇಟ್ರ್ನಲ್ಲಿ ಬಂದು ಸಿನಿಮಾ ನೋಡಿ ಆ ನಿರ್ಮಾಪಕನ ಅವರು ಬದುಕಿಸಿದ್ರೆ, ಸೊ ಇನ್ನು ನಮ್ಮಂಥ ಬಡ ಕಲಾವಿದರಿಗೆ, ಒಂದು 10 ಜನಕ್ಕೆ ಊಟ ಸಿಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಮತ್ತು ಲೈನ್ ಗಂಗರಾಜು, ಆಮೇಲೆ ರವಿ ಅಂತ. ಬಟ್ ಲೈನ್ ಗಂಗರಾಜು ಬಂದ್ಬಿಟ್ಟು ಕೊರೋನಾ ಟೈಮಲ್ಲಿ ತಿರೋದ್ರು. ಸೊ ಮೂವಿ ಹೇಗೆ ನಮ್ಮ ಸರ್ ಥ್ರಿಲ್ಲಿಂಗ್ ಮೂವಿ ಅಂತ ಹೇಳ್ತಾ ಇದ್ರು, ಸಸ್ಪೆನ್ಸ್ ಮೂವಿ ಅಂತ. ನನಗೆ ಅಷ್ಟೇ ಗೊತ್ತು. ನಾವು ಏನು ಕೋ ಪ್ರೊಡ್ಯೂಸರ್ ಆಗಿ ಆ್ಯಕ್ಚುಲಿ ನಾವು ಫಸ್ಟ್ ಕಾಪಿ ನೋಡೇ ಇಲ್ಲ ಮೂವಿ. ನಮ್ಮ ಸರ್ ನಿಮಗೆ ತೋರಿಸೇ ಇಲ್ಲ. ಶೂಟಿಂಗ್ ಮುಗಿಯೋವರೆಗೂ ನನಗೆ ಆ ಮೂವಿ ಟೈಟಲೇ ಗೊತ್ತಿಲ್ಲ, ನಾವು ಕೋ ಪ್ರೊಡ್ಯೂಸರ್ಸ್ಗೆ.
ಅವರು ಉಪೇಂದ್ರ ಸರ್ ಹೇಗೆ ಕೂದಲ ಬಿಟ್ಟಿದ್ರು ಸೇಮ್ ಅದೇ ರೀತಿ ಇದ್ರು. ಸರ್ ಟೈಟಲ್ ಏನು ಸರ್ ಇದಕ್ಕೆ ಅಂತ ನಾವು ಕೇಳಿದ್ರೆ ಟೈಟಲ್ ಹೆಸರು ನಿಮಗೂ ಐತೆ. ಏನಿದೆ ನಿಮಗೂ ಐತೆ? ಏನ್ ಟೈಟಲ್ ಇದು? ಹೌದು ನಿಮಗೂ ಐತೆ ಟೈಟಲ್. ಓಕೆ ಆಯ್ತು, ಎಲ್ಲ ಐತೆ. ನನಗೆ ಶಾಕ್ ಆಗ್ಬಿಟ್ಟೆ. ನಿಮ್ಗೆ ಶಾಕ್ ಆಯ್ತು, ನನಗಿನ್ನ ಶಾಕ್ ಆಗೋಯ್ತು. ಏನು ಟೈಟ್ಲ್ ಹಿಂಗೆ ಇಟ್ಬಿಟ್ಟಿದಾರಲ್ಲ ಅಂತ. ಮೋಸ್ಟ್ಲಿ ನಮ್ಮ ಉಪೇಂದ್ರ ಸರ್ ಇವ್ರು ಕೂದು ಬಿಟ್ಕೊಂಡು ಮೋಸ್ಟ್ಲಿ ಡಿಫ್ರೆಂಟ್ ಮೂವಿ ಮಾಡ್ತಾ ಇದಾರೆ ಅಂತ ನಾವು ಅನ್ಕೊಂಡು ನಾವು ಸೈಲೆಂಟ್ ಆಗ್ಬಿಟ್ವಿ. ಎಲ್ಲ ಆಗಿ ಶೂಟಿಂಗ್ ಅಲ್ಲಿ ಮುಗ್ದಾದ್ಮೇಲೆ ನೋಡ್ತೀನಿ ಟೈಟ್ಲ್ ಚೇಂಜ್. ಸಬ್ಟೈಟ್ಲರ್ ಹಾಕಬೇಕು. ಅಲ್ಲೋರ್ನ ಟೈಟ್ಲ್ ಹೆಸರು ಬಿಟ್ಟಿಲ್ಲ ಸರ್, ನಮ್ಗೆ ಹೇಳು ಇಲ್ಲ ಅವ್ರು. ಬೇರೆ ನಿಮ್ಗೂ ಆಮೇಲೆ ನಾವು ಶೂಟಿಂಗ್ ನಾವು ಆಲ್ಮೋಸ್ಟ್ ಎಲ್ಲ MNC ಅಲ್ಲಿ ವರ್ಕ್ ಮಾಡೋದು. ನಾನು MNC ಅಲ್ಲಿ ಕೆಲಸ ಮಾಡ್ತೀನಿ. ಒಂದು 25 ಜನ 30 ಜನ ಎಲ್ಲ MNC ಅಲ್ಲಿ ವರ್ಕ್ ಮಾಡೋರೆ. ಬಂದವ್ರಿಗೆಲ್ಲ ಹೆಸರು ಚೇಂಜೆ. ನನ್ನ ಹೆಸರು ನವೀನ್ ಅಂತ. ಆಕ್ಚುಲಿ ನವೀನ್ ಸೂಟ್ ಆಗಲ್ಲ, ದುಷ್ಯಂತ್ ತುಂಬಾ ಚೆನ್ನಾಗಿದೆ, ಚೇಂಜ್ ಮಾಡ್ಕೊ. ಆಗೋಯ್ತು, ಹೆಸರು ಚೇಂಜ್ ಆಯ್ತು. ದೇವಸ್ಥಾನಕ್ಕೆ ಹೋದೆ, ಸರ್ ಈ ಹೆಸರಲ್ಲಿ ಪೂಜೆ ಮಾಡಿದ್ಮೇಲೆ ದುಷ್ಯಂತ್ ಸ್ಟಾರ್ಟ್. ನೀವು ಕ್ಯಾರೆಕ್ಟರ್ ಮಾಡಿದ್ದೀರಾ ಸರ್? ಮಾಡಿದ್ದೇನೆ ಸರ್. ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ. ಏನೋ ಒಂದು ಕ್ಯಾರೆಕ್ಟರ್ ಕೊಟ್ರು, ನಾನು ಮಾಡಿದೆ. ಅದೇ ನಂಗೆ ಗೊತ್ತಿಲ್ವಲ್ಲ. ಸುಮ್ಮನೆ ಹೋಪ್ ಹಿಡಿದು ಸುಮ್ಮನೆ ಇರ್ಲಿ, ಏನೋ ಮಾಸ್ಬಿಟ್ಟು ಸುಮ್ಮನೆ ಇರ್ಲಿ, ಮೂವಿ ಚಾನ್ಸ್ ಮಾಡ್ಲಿ ಅಂತ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ. ಅದು ಸಿನಿಮಾ ನಿಮ್ದು ಐತೆ ಅಂತ ನಿಮಗೆ ಅದು ಸಸ್ಪೆನ್ಸ್ ಮಾಡಾಕಿದ್ದಾರೆ. ಎಲ್ಲಾರು 20-25 ಜನ ಆರ್ಟಿಸ್ಟ್ ಎಲ್ಲಾರು ಹೆಸರು ಚೇಂಜ್. ನಿನ್ನ ಹೆಸರು ಚೇಂಜ್ ಆಗಿದೆಯಲ್ಲ? ನೀವು ಮಾಡ್ಕೊಂಡು ಬನ್ಸಿ ಅಂತ ಆಗಿತ್ತು. ಇಲ್ಲ, ರೀಸೆಂಟ್ ಆಗಿ ಒಂದು ಮೂವಿ ಬಂತು. ಈ ಥರ ಯಾರು ಸಂಸ್ಥೆಯಲ್ಲಿ ಸಹಕಾರ ಕೊಡಲ್ಲ, ಅದೊಂದು ಮಾಡಿದ್ರು. ಮತ್ತು ಎಲ್ಲ ಹೊಸಬರಿಗೆ ಚಾನ್ಸ್ ಕೊಟ್ಟಿದ್ದಾರೆ. ಸೊ ಅದರಿಂದ ಈ ಸಂಸ್ಥೆ ಒಳ್ಳೇದಾಗಬೇಕು. ಅವರೇ ಡೈರೆಕ್ಟ್ರು ಆಗಿ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಎಲ್ಲರಿಗೂ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಆಡಿಷನ್ ಆದಮೇಲೆ ಆ್ಯಕ್ಚುಲಿ ಗಾನ ಅವರು ಒಂದು ಕಂಪ್ಲೀಟ್ ಡಿಟೇಲ್ಡ್ ಆಡಿಷನ್ ಮಾಡಿದ್ರು. ನನ್ನ ಹೆಸರು ಚೇಂಜ್ ಮಾಡಿದ್ರು. ನನ್ನ ಹೆಸರು ಸೂರ್ಯವರ್ಧನ್ ಅಂತ ಇಟ್ಟರು ಅವರು. ಆ್ಯಕ್ಚುಲಿ ಇದು ಕ್ಲಿಕ್ ಆಗುತ್ತೆ. ನನ್ನ ಹೆಸರು ಆ್ಯಕ್ಚುಲಿ ರಾಘವ್, ಬಟ್ ಸೂರ್ಯವರ್ಧನ್ ಅಂತ ಇಟ್ಟರು. ಬಟ್ ಅಫ್ಕೋರ್ಸ್ ಆಮೇಲೆ ಚೇಂಜ್ ಮಾಡ್ಕೊಂಬಿಟ್ಟೆ ವಿತೌಟ್ ಇಸ್ ಪರ್ಮಿಷನ್. ಬಟ್ ಅಫ್ಕೋರ್ಸ್ ಈ ಮೂವಿ ಬಂದು ತುಂಬ ಡಿಫ್ರೆಂಟ್ ಆಲ್ಟುಗೆದರ್ ಸ್ಟೋರಿ. ನನ್ನ ಬ್ಯಾಕ್ಗ್ರೌಂಡ್ ಬಂದು ನಾನು 20 ವರ್ಷ ಇಂಡಿಯನ್ ಏರ್ಫೋರ್ಸಲ್ಲಿ ಕೆಲಸ ಮಾಡಿದ್ದೀನಿ. ಈಗ ಸದ್ಯಕ್ಕೆ ಬೆಂಗಳೂರು ಏರ್ಪೋರ್ಟಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಆಸ್ ಎ ಮ್ಯಾನೇಜರ್. 13 ಇಯರ್ಸ್ ಆಗಿದೆ ಏರ್ಪೋರ್ಟಲ್ಲಿ. ಆ್ಯಂಡ್ ಇದು ನನ್ನ ಪ್ಯಾಷನ್ ಆ್ಯಕ್ಚುಲಿ ಆ್ಯಕ್ಟಿಂಗ್ ಮಾಡೋದು ಅದು. ಆ್ಯಂಡ್ ಈ ಆಡಿಟೋರಿಯಮಲ್ಲಿ 3ನೇ ಸರ್ತಿ ಕೂತ್ಕೊಂಡಿರೋದು, 3rd ಮೂವಿ. ಇವಾಗ ಆಲ್ಮೋಸ್ಟ್ ಆಲ್ 10+ ಕನ್ನಡ ಪಿಕ್ಚರ್ಸಲ್ಲಿ ಮಾಡಿದ್ದೀನಿ. ಬಟ್ ಅದೇ ಆಲ್ ಸಪೋರ್ಟಿಂಗ್ ರೋಲ್ಸ್ ಆ್ಯಂಡ್ ಚಿಕ್ಕ ರೋಲ್ಸು. ಈ ಮೂವಿಲಿ ನನ್ನ ರೋಲ್ ಬಂದು ನಾನಕ್ರಾಮ್ ಅಂತ ರಿಯಲ್ ಎಸ್ಟೇಟ್ ಓನರು. ಆ್ಯಂಡ್ ಇಟ್ ವಾಸ್ ಎ ವೆರಿ ಯುನೀಕ್ ರೋಲ್. ಆ್ಯಂಡ್ ಅದು ಅಂದರೆ ಒಂದು ಅಫ್ಕೋರ್ಸ್ ಅವರು ಬೆಳ್ಳಿ ದೀಪ ಅವ್ರು ಹೇಳಿದಾಗೆ ಒನ್ ಡೇ ಶೂಟ್ ಇತ್ತು ಅಷ್ಟೇ ನಂದು. ಬಟ್ ಇಟ್ ವಾಸ್ ಎ ಡೇ ಶೂಟ್ ಆ್ಯಂಡ್ ಕಂಪ್ಲೀಟ್ಲಿ ಎಕ್ಸೈಟೆಡ್. ಆ್ಯಂಡ್ ವೆರೈಟಿ ಅಂದರೆ ಇಟ್ಸ್ ಲೈಕ್ ಡಾನ್ ಕೈಂಡ್ ಆಫ್ ಇದು. ಜಾಸ್ತಿ ಹೇಳೋಕ್ಕಾಗಲ್ಲ, ಮೋಸ್ಟ್ಲಿ ವಿಲ್ ನಾಟ್ ಪರ್ಮಿಟ್ ಮೀ. ಬಟ್ ಇಟ್ ವಾಸ್ ಎ ರಿಯಲಿ ಎಕ್ಸೈಟಿಂಗ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು. ನನ್ನ ಹೆಸರು ನಾಗರಾಜ್ ಅಂತ. ಸರ್ ಕನೆಕ್ಟ್ ಆಗಿದ್ದು ಒಂದು ಅಂದರೆ ನಮ್ಮ ಬ್ರದರ್ ಜೊತೆ ಕಲಿಗ್ ಅವರು ಒಂದು ಟೈಮಲ್ಲಿ. ಹಾಗಾಗಿ ನಮ್ಮ ಬ್ರದರಿಂದ ಅವ್ರು ಕನೆಕ್ಟ್ ಆಗಿಬಿಟ್ಟು ಅಲ್ಲಿ ಅವ್ರ ಹತ್ರ ಆಡಿಷನ್ಗೆ ಹೋಗಿದ್ದು ಒಂದ್ಸಲ. ಸೊ ಮೂವಿಲಿ ಆ್ಯಕ್ಟನ್ನು ಮಾಡಿಲ್ಲ, ಬಟ್ ಬ್ಯಾಕ್ ಎಂಡಲ್ಲಿ ಇದ್ದೀನಿ ಸುಮ್ಮನೆ ಮೂವಿ ಜೊತೆಲಿ. ಬಟ್ ಒಂದು ಕ್ಯೂರಿಯಾಸಿಟಿ ಇದೆ ನನಗೂ, ಮೂವಿ ಹೆಂಗೆ ಹೊರಗಡೆ ಏನು ಹೇಳಿದ್ದಾರೆ ಅಂತ ನೋಡಬೇಕು. ಸೊ ಆ ಮಾಂತ್ರಿಕ ಟೈಟಲ್ ನೋಡಿದ್ರೆ ಒಂಥರ ಎಲ್ರಿಗೂ ಒಂಥರ ಕ್ಯೂರಿಯಾಸಿಟಿ ಇದೆ, ಏನೋ ಒಂದು ಡಿಫ್ರೆಂಟ್ ಆಗಿದೆಯಲ್ಲ ಟೈಟಲ್ ಅಂತ. ಸೊ ನೋಡೋಣ ಏನು ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಆಲ್ ದ ಬೆಸ್ಟ್ ಫಾರ್ ದ ಟೀಮ್. ಅಂದ್ರೆ ಮತ್ತೆ ಅದ್ರಲ್ಲಿ ಚಾಪ್ ಮಾಡ್ತಾ ಇರ್ತೀನಿ. ನನಗೆ ಅದು ವರ್ಕ್ ಆಗ್ಲಿಲ್ಲ ಅನ್ನೋವರೆಗೂ ಚಾಪ್ ಮಾಡ್ತೀನಿ. ನೀಟಾಗಿ ಚಾಪ್ ಮಾಡಿ ಅದೊಂದು ಶೇಪ್ ತಗೊಂಡು ಬಂದ ಮೇಲೆನೆ ನಾನು ಆಚೆ ಯಾರಿಗಾರು ತೋರ್ಸಕ್ ಹೋಗ್ತೀನಿ. ಇದೇ ಅಂತಲ್ಲ, ಯಾವ್ದೋ ಪ್ರೆಸೆಂಟೇಷನ್ಸ್ ಆದ್ರೂ ಮಾಡ್ಕೊಡಕ್ಕೆ ಹೋಗ್ಲಿ, ನಮ್ಮ ಹುಡುಗರು ಇದ್ರಲ್ಲ MBA ಸ್ಟೂಡೆಂಟ್ಸ್ ಅವ್ರಿಗೆ ಏನಾದ್ರು ಅವರ ಕಾಲೇಜಸ್ ಅಲ್ಲಿ ಏನಾದ್ರು ಇನ್ ಕೇಸ್ ಏನಾದ್ರು ಪ್ರೆಸೆಂಟೇಷನ್ಸ್ ಬೇಕಂದ್ರೆ ಒಂದು 4 minutes 5 minutes ಪ್ರೆಸೆಂಟೇಷನ್ಸು. ಇಲ್ಲ ನಮ್ಮ ಆಫೀಸ್ಗಳಲ್ಲಿ ನಾವು ITCಗೆ ವರ್ಕ್ ಮಾಡ್ತಿದ್ವಿ, ITCಗೆ IBMಗೆ ಸರ್ವರ್ ವರ್ಕ್ ಎಲ್ಲ ಮಾಡ್ತಿದ್ವಿ. ಆ ಥರ ವರ್ಕ್ ಮಾಡೋ ಟೈಮಲ್ಲಿ ಒಂದು ಪ್ರೆಸೆಂಟೇಷನ್ TBS ವರ್ಕ್ ಮಾಡ್ತಿದ್ವಿ. ಈ ಟೈಮಲ್ಲಿ ಏನಾಗ್ತಿತ್ತು ಅಂದ್ರೆ ಒಂದು ಫುಲ್ ವರ್ಕ್ ಎಂಡ್ ಮಾಡೋವರೆಗೂ ನಾನು ಯಾರಿಗೂ ತೋರಿಸ್ತಿರ್ಲಿಲ್ಲ. ನಮ್ಮ ಬಾಸೇ ಅಂತಿದ್ರು, ನೀನ್ ಈ ತರ ತೋರಿಸಿಲ್ಲ ಅಂದ್ರೆ ಹೇಗೆ ನೀನು? ಇಲ್ಲ ಸರ್, ಒಂದು ವರ್ಕ್ ಫಿನಿಶ್ ಆದ್ಮೇಲೆ ನಿಮ್ಮನ್ನು ಕರಿತೀನಿ. ಬಂದು ನೋಡಿದ್ರು, ಆವತ್ತಿಂದ ಅವ್ರಿಗೆ ಅಂಡರ್ಸ್ಟುಡ್ ಆಯ್ತು, ಇಲ್ಲ ಈ ಪರ್ಸನ್ ಕೊಟ್ರೆ ಆ ಒಂದು ಮಾರ್ಕ್ ಮಾಡಿಕೊಟ್ರೆ ಸಾಕು, ಮುಗಿಸ್ಕೊಂಡು ಬರ್ತಾನೆ ಈ ಪರ್ಸನ್ ಅಂತ. ಆ ಒಂದು ಧೈರ್ಯಕ್ಕೋಸ್ಕರ
ನಾನು ಸ್ಯಾಟಿಸ್ಫೈ ಆದ್ರೆ ನೆಕ್ಸ್ಟ್ ಬೇರೆಯವ್ರಿಗೆ ತೋರಿಸ್ಬೋದು ಅಷ್ಟೇ. ಕೊಡಿ ಮೇಡಮ್ ಮಾತಾಡ್ತಾರೆ. ಸರ್ ಅವ್ರ ವರ್ಕ್ ಹೆಂಗಿರುತ್ತೆ ಮನೇಲಿ ಅಂತಂದ್ರೆ, ಇನ್ ಕೇಸ್ ನಾನು ವರ್ಕ್ ಫ್ರಮ್ ಹೋಮ್ MNC ಇದ್ದೆ ಮನೆಯಲ್ಲಿ ಅಂತಂದ್ರೆ, ಅವ್ರು ಏನೋ ಒಂದು ಎಡಿಟ್ ಮಾಡ್ತಿರ್ತಾರೆ, ವರ್ಕ್ ಮಾಡ್ತಾ ಇರ್ತಾರೆ ಅನ್ನೋ ಟೈಮಲ್ಲಿ ಅವ್ರಿಲ್ಲಿ ನಾನು ಇಲ್ಲಿ ಕೂತಿದ್ದೀನಿ ಅಂತಂದ್ರೆ ಮಧ್ಯೆ ಒಂದು ಸ್ಕ್ರೀನ್ ಬಂದಿರುತ್ತೆ, ಅವ್ರ ಆ ಕಡೆ ನಾನು ಈ ಕಡೆ ಹೆಡ್ಫೋನ್ ಹಾಕಿರ್ತಾರೆ, ಮಧ್ಯದಲ್ಲಿ ಒಂದು ಸ್ಕ್ರೀನ್ ಬಂದಿರುತ್ತೆ, ಅವ್ರ ಆ ಕಡೆ ನಾನು ಈ ಕಡೆ. ನಾನು ಅವಾಗ ಹೇಳ್ತೀನಿ, ನಿಮ್ ಮನೆಗೆ ನೀವು ಹೋಗಿ ನಮ್ಮ ಮನೆಗೆ ಯಾಕೆ ಬರ್ತೀವಿ? ನಿಮ್ಗೂ ಹೆಸರು ಚೇಂಜ್ ಮಾಡಿದಾರಾ? ಆಬ್ವಿಯಸ್ಲಿ ಸರ್, ಆಗಿದೆ. ಅದರಲ್ಲಿ ಕೆಲವರಿಗೆ ವರ್ಕೌಟ್ ಆಗಿದೆ, ಕೆಲವರಿಗೆ ಅದು ಅಷ್ಟೇ. ನಾವೊಂದು 50 ಜನ ನೋಡಿ ಅಪಾಯಿಂಟ್ಮೆಂಟ್ ತಗೋತಾರೆ ಅಲ್ಲ, ವರ್ಕ್ ಮಾಡೋದು ನನ್ನ ಪುಣ್ಯ, ನನ್ನ ಹೆಸರು ಚೇಂಜ್ ಮಾಡಿಲ್ಲ. ಈ ಚೇಂಜ್ ಮಾಡಿ ಸ್ನೇಹಕೇಂದ್ರ ಅಂತ ಇತ್ತು. ಧನ್ಯವಾದಗಳು ಸರ್. ಈಗ ಕವನಗಳನ್ನೆಲ್ಲ ಬರೀತೀನಿ. ಈ ಹಿಂದೆ ಪತ್ರಿಕೆ ಮ್ಯಾಗಝಿನ್ಗಳಲ್ಲಿ ಬರಿತಾ ಇದ್ದೆ, ಕರ್ನಾಟಕ ಪ್ರಜಾವಾಣಿಯಲ್ಲಿ 2011-12ರಲ್ಲಿ. ಆಮೇಲೆ ಉದಯ ಟಿವಿನಲ್ಲೂ ಕೂಡ ಮಾಡಿದ್ದೀನಿ. ಈಗ ಸರ್ ನಾನು ಕ್ಲಿಕ್ ಮಾಡಿದ್ದು ಒಂದು ರಂಗಭೂಮಿನಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ನನ್ನನ್ನು ಡ್ರಾಮಾ ನೋಡಿ, ನಾಟಕ ನೋಡಿ ಇಂಪ್ರೆಸ್ ಆಗಿ ನನ್ನನ್ನು ಆಡಿಷನ್ಗೆ ಕರೆದ್ರು. ಸರ್ ನಾನು ಆಡಿಷನ್ ಸೆಲೆಕ್ಟ್ ಆಗಿದ್ದು 1, 2, 3 ರೌಂಡ್ ಅಲ್ಲ, ಸತತ 7 ರೌಂಡನ್ನು ಮಾಡಿದರು. 7 ರೌಂಡನ್ನು ಮಾಡಿ ಮತ್ತೆ ಕಂಡೀಷನ್ಗಳನ್ನ ಹಾಕಿದ್ರು. ಏನಪ್ಪ ಕಂಡೀಷನ್ ಅಂದರೆ, ವರ್ಕ್ ಮಾಡ್ತಾ ಇದ್ದೀರಾ, ವರ್ಕನ್ನು ಯಾವ ಕಾರಣಕ್ಕೂ ಬಿಡಬಾರ್ದು, ವರ್ಕ್ ಬಿಟ್ಟರೆ ಈ ಸಿನಿಮಾಯಿಂದ ಎಕ್ಸಿಟ್ ಆಗಬೇಕಾಗುತ್ತೆ ಅಂತ. ವೈ ಬಿಕಾಸ್ ಅಂದರೆ ಈ ಸಿನಿಮಾಗೋಸ್ಕರನೇ ಅಂತ ಬರ್ತಾರೆ, ಆ ಸಿನಿಮಾ ಸಕ್ಸಸ್ ಆಗುತ್ತಾ ಬಿಡುತ್ತಾ ಸೆಕೆಂಡ್ರಿ, ಆದರೆ ವರ್ಕ್ ಇದ್ದರೆ ಫ್ಯಾಮಿಲಿ ಒಂದು ಬ್ಯಾಕ್ಗ್ರೌಂಡ್ ಸಿಗುತ್ತೆ ಅನ್ನೋ ಒಂದು ಒಳ್ಳೆ ಇಂಟೆನ್ಷನ್ ಇದೆ ಸರ್ಗೆ. ಅದಕ್ಕೋಸ್ಕರ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಕೃಷ್ಣ ಸಂಕುಲ ಬ್ರ್ಯಾಂಡಿಂಗ್ ಫಿಲ್ಮ್ಸಲ್ಲಿ ತುಂಬ ಜನ ಇದ್ದಾರೆ, ಅವರಿಗೆ ಆದಂತಕ್ಕಂಥ ಕೆಲಸಗಳನ್ನು ಕೊಟ್ಟಿದ್ದಾರೆ. ನಾವು ಎಲ್ಲ ಥರದ ಕೆಲಸಗಳನ್ನು ಕೂಡ ಮಾಡಿದ್ದೀವಿ. ಆ ಸಿನಿಮಾ ಮಾಡಬೇಕಾದ್ರಂಥ ಎಕ್ಸ್ಪೀರಿಯೆನ್ಸು, ಆ ಮಾಲಲ್ಲಾಗಿರೋ ಎಕ್ಸ್ಪೀರಿಯೆನ್ಸು ಹೇಳೋಕ್ಕಾಗಲ್ಲ. ತುಂಬಾ ಕ್ಯೂರಿಯಾಸಿಟಿ ಇದೆ. ನಾನು ಕೂಡ ಆ ಕ್ಯೂರಿಯಾಸಿಟಿ ಮತ್ತು ಆ ಎಕ್ಸ್ಪೀರಿಯೆನ್ಸ್ನ ಅನುಭವಿಸಿದ್ದೀನಿ, ಆದರೆ ಹೇಳೋಕ್ಕೆ ಎಕ್ಸ್ಪ್ರೆಷನ್ ಆಗ್ತಾ ಇಲ್ಲ. ತುಂಬಾ ಆ ಕಾರಣಕ್ಕೋಸ್ಕರನೇ ಏನೋ ಈಗ ಅದು ಮಾಲ್ನ ಡೆಮಲಿಷ್ ಮಾಡ್ತಾ ಇದ್ದಾರೆ ಅನ್ಕೊತೀನಿ. ಕೃಷ್ಣಂಕುಳ ಬ್ರ್ಯಾಂಡಿಂಗ್ ಫಿಲ್ಮ್ಸ್ ಒಳ್ಳೇದಾಗಲಿ. ಧನ್ಯವಾದಗಳು. ನಾನು ಈ ಸಿನಿಮಾದಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಸರ್ ಹೇಳ್ತಾ ಇದ್ರು, ಹೇಳಿದ್ರಲ್ಲ ನಾನು ಜಗ್ಗನೆ ತುಂಬಾ ಓಡಾಡ್ತಾ ಇದ್ವಿ ಅಂತ. ಬಟ್ ದೇರ್ ಬ್ಯಾಗೇನೆ ಓಡಾಡ್ತಿದ್ವಿ. ಈಗ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಮಾಡೋಷ್ಟಕ್ಕೆ ಒಂದು 4 ಮಂತ್ಸ್ ಆಗಿತ್ತು. ಆ 4 ಮಂತ್ಸ್ ಆಗಿ ಮನೆಗೆ ಹೋದ್ಮೇಲೆ ನನಗೆ ಅದು ಎಫೆಕ್ಟ್ ನನಗೆ ಆಗಿತ್ತು. ಆ್ಯಕ್ಚುಲಿ ಎಫೆಕ್ಟ್ ಆಯಿತು. ಹೆಂಗೆ ಅಂದರೆ ನನಗೆ ಸ್ವಲ್ಪ ಹುಷಾರು ತಪ್ಪಿದ್ದೆ ಆ ಟೈಮಲ್ಲಿ ಕೂಡ. ಸ್ವಲ್ಪ ಆ ಮಾಲಿಂದ ಆಚೆ ಬಂದಮೇಲೆ ನಾನು ಬಿಲೀವ್ ಮಾಡೋದಂದ್ರೆ ಅಲ್ಲಿ ಎಲ್ಲಿ ನೆಗೆಟಿವ್ ಇರುತ್ತೆ ಅಲ್ಲಿ ಪಾಸಿಟಿವ್, ಎಲ್ಲ ಕಡೆ ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಇರುತ್ತೆ. ಬಟ್ 100% ಅಲ್ಲಿ ಮಾಲಲ್ಲಿ ನೆಗೆಟಿವ್ ಇದ್ದೇ ಇತ್ತು. ಏಕೆ ಅಂದರೆ ಅಲ್ಲಿ ಬಾವಲಿಗಳು ಅತಿ ಹೆಚ್ಚಾಗಿದ್ದು. ಎಷ್ಟಿದ್ವು ಅಂದರೆ ಲೆಕ್ಕನೇ ಇಷ್ಟ. ಜೇನುಗಳು ಎಷ್ಟಿರ್ತಾವೋ ಒಂದು ಇದರಲ್ಲಿ ಅಷ್ಟು ಮಟ್ಟಿಗೆ ಎಲ್ಲ ಒಂದು ಶಟ್ರ್ ಓಪನ್ ಮಾಡಿ ಅಷ್ಟು ಒಳಗಡೆನೂ ಬಾವಲಿಗಳೇ ಇರ್ತಾ ಇದ್ವು. ಎಷ್ಟು ಮರಿ ಕೈಯಲ್ಲೇ ಎತ್ಕೊಂಡಿದ್ದೀವಿ ಬಾವಲಿಗಳು, ಮುಖಕ್ಕೆ ಎಲ್ಲ ಕಡೆನೂ ಬರ್ತಾ ಇತ್ತು ಬಾವಲಿಗಳು. ಅದು ಸರ್ ನೀವು ಒಳಗಡೆ ಹೋದ್ರೆ ನೀವು ಟಾರ್ಚ್ ಇದ್ರೆ ಒಳಗಡೆ ಹೋಗೋಕ್ಕೆ ಆಗಲ್ಲ. ನೀವು ಟಾರ್ಚ್ ಬೇಕೇ ಬೇಕು. ಕಾಣೋದೇ ಇಲ್ಲ, ಏನು ಕಾಣೋದೇ ಇಲ್ಲ, ಫುಲ್ ಕತ್ಲೆ ಏನು ಕಾಣೋದೇ ಇಲ್ಲ. ಆ ರೀತಿ ಸಖತ್ತು ಸ್ವಲ್ಪ ಟೆರರ್ ಆಗಿತ್ತು ಮಾಲಲ್ಲಿ. ಶೂಟ್ ಟೈಮಲ್ಲಿ ನಮ್ಮ ಹುಡುಗರು ಕೆಲವರು ಭಯ ಪಡ್ತಾರೆ ಅಂದಿದ ತಕ್ಷಣ ನನಗೆ ಮಹಾಭಾರತದಲ್ಲಿ ಕುರುಕ್ಷೇತ್ರದಲ್ಲಿ ಎಲ್ಲರಿಗೂ ಒಂದೊಂದು ಇತ್ತಲ್ಲ ಸರ್, ಲೈಕ್ ಪಾಂಚಜನ್ಯ ಕೃಷ್ಣನ್ಗೆ ಇರುತ್ತಲ್ಲ. ಸೊ ನಾವು ಒಂದು ಶಂಕ ತಂದ್ಬಿಡೋಣ, ನಾವು ಒಂದು ಶಂಕ ತಂದು ಸೆಟ್. ಹೌದೌದು, ಶಂಕ ಕೂಡ ಓದಿದ್ದು. ಪ್ರತಿ ಸಾರಿ ಶೂಟಿಂಗ್ ಮಾಡ್ಬೇಕಂದ್ರೆ ಸರ್ ಶಂಕ ಓದ್ಬಿಟ್ಟು ಪೂಜೆ ಮಾಡೋ ಕ್ಯಾಮ್ರಾಗೆಲ್ಲ ಪೂಜೆ ಮಾಡಿ ಶಂಕ ಓದಿ ಸ್ಟಾರ್ಟ್ ಮಾಡ್ತಾ ಇದ್ವಿ ಶೂಟಿಂಗ್ನೆಲ್ಲ. ಆ ರೀತಿ ಎಲ್ಲ ತುಂಬಾ ಸ್ವಲ್ಪ ಟೆರರ್ ಆಗಿತ್ತು. ಅದು ಅಲ್ಲಿ ಹೇಳ್ಬಾರ್ದು. ಇವಾಗ ನೋಡಿ ಹೇಗೆ ಡೆಮೊಲಿಷ್ ಮಾಡಿದ್ದಾರಂತ. ನಾನು ಆ ಕಡೆ ಹೋಗಿಲ್ಲ, ಬಟ್ ತುಂಬಾ ಖರಾಬ್ ಆಗಿತ್ತು ಮಾತ್ರ ಮಾಲ್.